1,00,000 TC ಕರ್ದು ಕೊಟ್ಟೆ, ಮಾಡಿಲ್ವ ನಾನು? ಒಂದು ಮನೆ ಬಿಡದೆ ಕರೆಂಟ್ ಕೊಟ್ಟಿಲ್ವ ನಾನು? ಇವತ್ತು ಮಾಡ್ತಾ ಇದ್ದಾರೆ ಇವರು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಯಾರು ಎದುರು ಬೇಕಾಗಿಲ್ಲ. ಅದು ಯಾರು ನಮ್ಮ ಮುಖಂಡರು ಮುಡ್ತಾರೆ ನೋಡೋಣ. ಯಾವ ಪೊಲೀಸ್ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ನಿಂತ್ಕೊತೀವಿ. ಸೂರಜಣ್ಣವರು ಇರ್ತಾರೆ, ದೇವೇಗೌಡರು ರಾಜ್ಯಸಭಾ ಮೆಂಬರ್ ಇರ್ತಾರೆ, ವಾಸಣ್ಣ ಇರ್ತಾರೆ, ಈ ಕಡೆ ಮಂಜಣ್ಣವರೇ, ನಮ್ಮ ಆ ಕಡೆ ಅಶೋಕಣ್ಣ ಐತೆ, ಗ್ರಾಮದ ಹಿರಿಯರು. ಏನೋ ದೇವೇಗೌಡರು ಇವತ್ತು ರಾಜಕೀಯ ಬದುಕಿದ್ರೆ ನಮ್ಮ ಹಣೆಯಪ್ಪರು ಆ ಕಡೆ ಅಯ್ಯಣ್ಣವರು ಇಂಥರಿಂದ ಇವತ್ತು ಇನ್ನೂ ರಾಜಕೀಯವಾಗಿ ಉಳ್ಕೊಂಡಿದ್ದಾರೆ. ಇದು ದೇವರು, ನೀವು ದೇವರು. ನಿಮ್ಮಿಂದ ದೇವೇಗೌಡರು ಏನಾದ್ರು ಉಳ್ಕೊಂಡಿದ್ರೆ ಯಾರು ಬಿಜೆಪಿ ಮುಗಿಸ್ ಯಾವ್ದು ಇದು? ಯಾವ ನೈತಿಕತೆಯಲ್ಲಿ ಓಟ್ ಕೇಳಕ್ ಬರ್ತಾರೆ? ಇದು ಈ ಜಿಲ್ಲೆಗೆ ಏನ್ ಕೊಟ್ರಿ ಇವರು ಕೊಡುಗೆ? IIT ತಪ್ಪಿಸಿದ್ರು ಈ ಜಿಲ್ಲೆಯ. ಏನ್ ಇವತ್ತು ಒಂದು ಮೇಸ್ಟ್ರುಗಳ ಸ್ಕೂಲ್ ಕಟ್ಟಡಗಳೆಲ್ಲ ಬಿದ್ದೋಯ್ತಾವೆ. ಯಾರೋ ಪುಣ್ಯಾತುಂಬರಿಂದ ಇಂಥ ಪುಣ್ಯಾತುಂಬರು ಕಟ್ಕೊಟ್ಟಂತ ಸ್ಕೂಲ್ಗಳ ಶಾಲೆಗಳ ಪರಿಸ್ಥಿತಿ ಏನಾಯ್ತು? ಮುಚ್ಚೋ ಪರಿಸ್ಥಿತಿ ಬಂದಿದೆ. ಕುಮಾರಣ್ಣ 1600 ಹೈಸ್ಕೂಲು, 700 PU ಕಾಲೇಜ್, 234 ಫಸ್ಟ್ ಏಡ್ ಕಾಲೇಜ್, 48 ತಾಲೂಕು ಕೇಂದ್ರದಲ್ಲಿ ಕಾಲೇಜ್ ಇರಲಿಲ್ಲ. ಸುಮಾರು 50 ತಾಲೂಕು ಕೇಂದ್ರದಲ್ಲಿ PU ಕಾಲೇಜ್ ಇರಲಿಲ್ಲ. ಶಿಕ್ಷಣ ಕೊಟ್ಟಂತ ಯಾರು ರಾಜ್ಯದ ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಸ್ವಾಮಿ ಅಂತ ಹೇಳ್ಬೇಕಾದ್ರು. ನಾವಿನ್ನ ಕುಮಾರಣ್ಣ 14 ತಿಂಗಳಿದ್ದಿದ್ರೆ ಇವತ್ತು ಕುಮಾರಣ್ಣ ಟೋಪಿ ಹಾಕ್ತಾರೆ. ಯಾರು ಹೋದ್ರು? ದೇವೇಗೌಡ್ರೆ, ಕುಮಾರಣ್ಣರೇ, ಕಾಂಗ್ರೆಸ್ ನಿಮ್ಮ ಮನೆಗೆ ಪಾದಕ್ಕಿಟ್ಟಿದ್ದೀವಿ ಎಂದು 14 ತಿಂಗಳಲ್ಲಿ ಕುಮಾರಣ್ಣನ. ಅವತ್ತು ಮೋದಿ ಅವರೊಂದು ಮಾತು ಹೇಳಿದ್ರು, ಕುಮಾರಸ್ವಾಮಿರೇ, ನಿಮ್ ತಂದೆ ಮೋಸ ಮಾಡಿದರೆ ಕಾಂಗ್ರೆಸ್, ಏನು ತಪ್ಪು ಮಾಡಿದ್ರೆ ಇರುವಂತ ಒಬ್ಬ 10 ತಿಂಗಳಲ್ಲಿ ಪ್ರಧಾನಮಂತ್ರಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಇವರು ದೇವೇಗೌಡರು ಇಲ್ಲೇ 15 ವರ್ಷ ಚೀಫ್ ಮಿನಿಸ್ಟರ್ ಆಗಿರೋದು. ಯಾರು ಕೇಳ ಆ ಮಟ್ಟಕ್ಕಿದ್ರು. ಆ ತರ ಕೆಲಸ 18 ಜನ ಪಾರ್ಲಿಮೆಂಟ್ ಗೆಲ್ಲಿಸ್ಕೊಟ್ಟಿದ್ರು ನೀವು ಅವತ್ತಿನ ಕಾಲದಲ್ಲಿ. ಅದರಿಂದ ಅರ್ಥ ಮಾಡ್ಕೊಳ್ಳಿ, ಇವೆಲ್ಲ ಜಾಸ್ತಿ ದಿನ ನಡೆಯಲ್ಲ. 15 ವರ್ಷ ನಾನು ಸಾಕಿದ್ದೀನಲ್ಲ, ಆ ಜನ ನೀವೇ ಶಿಕ್ಷೆ ಕೊಡೋ ಕಾಲ ಬರುತ್ತೆ. ತಾಳ್ಮೆಯಿಂದ ಕೇಳಿ. 2028 ಏನಾಗುತ್ತೆ ಅರಸೀಕೆರೆ ತಾಲೂಕು ಅನ್ನೋದನ್ನ ನಾನು ಇವತ್ತು ಹೇಳಲ್ಲ, ಭವಿಷ್ಯನ ಇವತ್ತು ಕೋಡಿಮಠ ಸ್ವಾಮಿಗಳು ಕೇಳಿ. ಇವತ್ತು ದಯಮಾಡಿ ತಾವೆಲ್ಲ ಇವತ್ತು ಭತ್ತದವರೇ ಉತ್ತರ ಗೊತ್ತು. ದೇವೇಗೌಡರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ನಾನಿವತ್ತು ಕೇಂದ್ರದಲ್ಲಿ ಮೋದಿ ಪ್ರಜ್ವಲ್ ದೇವೇಗೌಡರು ಮೊನ್ನೆ ಕರ್ಕೊಂಡೋದು ಕೊಬ್ಬರಿದು 70,000 ಮೆಟ್ರಿಕ್ ಟನ್ ಕೊಬ್ಬರಿದ ಖರೀದಿ ಮಾಡಕ್ ಕೊಟ್ಟಿಲ್ವ ಸ್ವಾಮಿ? 11 ತಿಂಗಳು ಹೇಳಿದ್ರಲ್ಲ ಪಾಪ DK ಶಿವಕುಮಾರ್. ನಾಳೆ ಬೆಳಿಗ್ಗೆ ಸರ್ಕಾರ ಬಂದು 10 ಗಂಟೆಯಲ್ಲಿ ನಾವು 15,000 ಮಾಡ್ತೀವಿ ಅಂದ್ರೆ ಯಾಕೆ 11 ತಿಂಗಳಿಂದ ಮಾಡಲಿಲ್ಲ? ಕೂಡಲೇ ಕೊಬ್ಬರಿ ಖರೀದಿ ಕೇಂದ್ರ ಮಾಡಿದವ್ರೆ 26ನೇ ತಾರೀಕು ಆದ್ಮೇಲೆ ಹೋರಾಟ ಶುರುವಾಗುತ್ತೆ ದೇವೇಗೌಡರ ನೇತೃತ್ವದಲ್ಲಿ. ಮತ್ತೆ ಜೂನ್ 4 ಕಳೆದ ಮೇಲೆ ಇನ್ನೆಷ್ಟೇ ಕೊಬ್ಬರಿ ಇರಲಿ ಮೋದಿಯರ ಹತ್ರ ಹೋಗ್ತೀವಿ. ದೇವೇಗೌಡರನ್ನು ಕರ್ಕೊಂಡು ಹೋಗ್ತೀನಿ, ಕುಮಾರಣ್ಣನ್ನು ಕರ್ಕೊಂಡು ಹೋಗ್ತೀನಿ. ಕುಮಾರಣ್ಣರೇ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ.